8ನೇ ತರಗತಿಯ ವಿಜ್ಞಾನ ವಿಷಯದ ಘಟಕವಾರು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ 13 ನಮ್ಮ ಪರಿಸರ. 11ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣ ಸ್ತರದಲ್ಲಿನ ಎಲ್ಲ ಜೀವಿಗಳು ನಾಶವಾದರೆ ಏನಾಗುತ್ತದೆ ವಿವರಿಸಿರಿ. ಉತ್ತರ, ಮುಂದಿನ ಪೋಷಣಾ ಸ್ತರದ ಜೀವಿಗಳಿಗೆ ಆಹಾರ ಸಿಗುವುದಿಲ್ಲ ಅಥವಾ ಆಹಾರದ ಕೊರತೆ ಉಂಟಾಗ್ತದೆ. ಹಿಂದಿನ ಪೋಷಣಾ ಸ್ತರದ ಜೀವಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ. ಪರಿಸರದ ಅಸಮತೋಲನಕ್ಕೆ ಕಾರಣವಾಗ್ತದೆ. 12ನೇ ಪ್ರಶ್ನೆ, ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿರಿ. ಉತ್ತರ, ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತ ಕರೀತಾರೆ. ಇಲ್ಲಿ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಇವು ಒಂದನ್ನೊಂದು ತಿಂದು ಬದುಕ್ತವೆ. ಹುಲ್ಲು ಉತ್ಪಾದಕರು, ಸ್ವಪೋಷಕರಾಗಿರ್ತವೆ. ಇದು ಮೊದಲನೇ ಪೋಷಣಾ ಸ್ತರ. ಮಿಡತೆ ಪ್ರಾಥಮಿಕ ಭಕ್ಷಕರು, ಇದು 2ನೇ ಪೋಷಣಾ ಸ್ತರ. ಕಪ್ಪೆ ದ್ವಿತೀಯ ಭಕ್ಷಕರು, ಇದು 3ನೇ ಪೋಷಣಾ ಸ್ತರ. ಹಾವು ತೃತೀಯ ಭಕ್ಷಕರು, 4ನೇ ಪೋಷಣಾ ಸ್ತರ. ಕೊನೆಗೆ ಹದ್ದು ಚತುರ್ಥಕ ಭಕ್ಷಕರು, ಇದು 5ನೇ ಪೋಷಣಾ ಸ್ತರವಾಗಿರ್ತದೆ. 13ನೇ ಪ್ರಶ್ನೆ, ಪರಿಸರದಲ್ಲಿ ಸಾವಯವ ತ್ಯಾಜ್ಯ ವಸ್ತುಗಳನ್ನು ವಿಘಟಕಗೊಳಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ. ಉತ್ತರ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಅಥವಾ ಕೊಳೆತಿನಿಗಳು ಪರಿಸರದಲ್ಲಿ ಸಾವಯವ ತ್ಯಾಜ್ಯ ವಸ್ತುಗಳನ್ನು ವಿಘಟನೆಗೊಳಿಸುವಂಥ ಸೂಕ್ಷ್ಮ ಜೀವಿಗಳಾಗಿವೆ. 14ನೇ ಪ್ರಶ್ನೆ, ವಿಘಟಕಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕರು ಅಂತ ಕರೀತಾರೆ. ವಿಘಟಕರು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಉತ್ತರ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. 15ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ. ಉತ್ತರ, ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುತ್ತದೆ ಮತ್ತು ಮಣ್ಣಿಗೆ ಸೇರಿಸುತ್ತದೆ. 16ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ಉತ್ತರ, ಸತ್ತ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. 17, ಜೈವಿಕ ಸಂವರ್ಧನೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಎಂದರೇನು? ಉತ್ತರ, ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯು ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚುತ್ತಾ ಹೋಗುವ ಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಕರೀತಾರೆ.